ಯುವ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನವನ್ನ ಮೂಡಿಸಿದ್ದು ಈಗ ಆರೋಪಿಗಳನ್ನ ಸಿಐಡಿ ವಶಕ್ಕೆ ಪಡೆದಿದೆ. ಬೀದರ್ನ ಯುವ ಗುತ್ತಿಗೆದಾರ ಸಚಿನ್ ಪಾಂಚಾಳ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತ ಸಿಐಡಿ ಕಸ್ಟಡಿಗೆ ನೀಡಲಾಗಿದೆ. 5 ದಿನ ಸಿಐಡಿ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ರಾಜು ಕಪನೂರು ಗ್ಯಾಂಗ್ 5 ದಿನ ಸಿಐಡಿ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನ ಹೊರಡಿಸಿದ್ದು, ಕೇಸ್ನ ನಂತರ ಆರೋಪಿಗಳು ಎಸ್ಕೇಪ್ ಆಗಿದ್ರು. ಈಗ ಸಿಐಡಿ ಸಂಕಷ್ಟ ಆರೋಪಿಗಳಿಗೆ ಎದುರಾಗಿದ್ದು ತನಿಖೆ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಪ್ರೊಡ್ಯೂಸ್ ಮಾಡಿದ್ದಾರೆ. ನಾವು ಅವ್ರ ಪರವಾಗಿ ಇವತ್ತಿನ ದಿವಸ ವಕಾಲತನ್ನು ಹಾಕಿದ್ದೀವಿ. 5 ಜನನೂ ಪ್ರೊಡ್ಯೂಸ್ ಮಾಡಿದ್ದಾರೆ ಇವತ್ತು. ಅವ್ರಿಗೂ ಆಮೇಲೆ ಅದೇ ರೀತಿಯಾಗಿ JC ಬೇಕು, ಜುಡಿಷಿಯಲ್ ಕಸ್ಟಡಿ ಬೇಕು, ಅವ್ರಿಗೆ ಫಾರ್ ಇನ್ವೆಸ್ಟಿಗೇಷನ್ಸ್ ಬೇಕು ಅಂಥೇಳಿ ಒಂದು ಅಪ್ಲಿಕೇಶನ್ಸ್ ಇನ್ವೆಸ್ಟಿಗೇಷನ್ ಆಫೀಸರ್ ಒಂದು ಅಪ್ಲಿಕೇಶನ್ ಮೂವ್ ಮಾಡಿದ್ದಾರೆ. ಅದರಲ್ಲಿ 14 ದಿವಸ ಕಸ್ಟಡಿ ಬೇಕು ಅಂತ ಕೇಳಿದರು. 14 ದಿವಸ ಕಸ್ಟಡಿಗೆ ನಾವು ಅಬ್ಜೆಕ್ಷನ್ ಹಾಕಿದ್ದೀವಿ. ಕೋರಲ್ಲಿಯಾಗಿ ಆರ್ಗ್ಯುಮೆಂಟ್ ಕೇಳಿದ್ರು. ಮಾನ್ಯ ನ್ಯಾಯಾಲಯ ಅದ್ರ ಬಗ್ಗೆ ಕುಲಂಕುಷವಾಗಿ 2 ಕಡೆಯ ಆರ್ಗ್ಯುಮೆಂಟನ್ನು ಆಲಿಸಿದಾಗ ನಾವು ಹೇಳಿದ್ದೀವಿ 14 ದಿವಸದಲ್ಲಿ ಯಾವ ರೀತಿಯಾಗಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. ಮಲ್ಲಿಕಾರ್ಜುನ್, ತನಿಖೆ ಆಯಾಮ ಹೇಗಿದೆ? ಸಚಿವ ಪ್ರಿಯಾಂಕ್ ಖರ್ಗೆಗೂ ಸಂಕಷ್ಟ ಶುರುವಾಗುತ್ತಾ ಹೇಗೆ? ಖಂಡಿತವಾಗಿ ನಿಜಕ್ಕೂ ಏನು ಒಂದು ಬೀದರ್ನ ಗುತ್ತಿಗೆದಾರ ಸಚಿನ್ ಏನು ಸೂಸೈಡ್ ಪ್ರಕರಣ ಇದೆ, ನಿಜಕ್ಕೂ ಒಂದು ರೀತಿಯ ದಿನದ ದಿನಕ್ಕೆ ಒಂದು ರೀತಿಯ ರೋಚಕತೆ ಪಡಿತಾರಂತಂದ್ರೆ ದಿನ ದಿನಕ್ಕೆ ಒಂದು ತಿರುವು ಪಡ್ಕೊಂತಾರಂಥದ್ದು. ಹೀಗಾಗಿ ಏನೋ ಒಂದು ಸತತ ಏನೋ ಒಂದು ಸೂಸೈಡ್ ಸಚಿನ್ ಸೂಸೈಡ್ ಮಾಡ್ಕೊಂಡಿಂದ ಪಬ್ಲಿಕ್ ಟಿವಿ ಸತತವಾಗಿ ಸುದ್ದಿ ಮಾಡ್ತಾ ಇತ್ತು. ಅದ್ರ ಜೊತೆಗೆ 15 ದಿನಗಳಿಂದನೂ ಕೂಡ ಒಂದು ರೀತಿಯ ಪ್ರಮುಖ ಅಂದ್ರೆ ಡೆತ್ ನೋಟ್ ನಲ್ಲಿ ಸಚಿನ್ ಬರೆದಿದ್ದ ಪ್ರಮುಖ ಆರೋಪಿಗಳು ಏನು ಒಂದು ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತರು ಏನೋ ಒಂದು ರಾಜು ಕಪ್ನೂರ್ ಮತ್ತು ಅವ್ರ ಗ್ಯಾಂಗ್ ಏನೋ ಒಂದು ರೀತಿಯ ನಾಪತ್ತೆಯಾಗಿತ್ತು. ಈಗ ಇವತ್ತು ಏನು ಸತತ ಸಿಐಡಿ ಏನೋ ಹೊರಗಡೆ ಆಗಿತ್ತು ಕೇಸು. ಸಿಐಡಿಗೆ ತಂಡ ಒಂದು ರೀತಿಯ ಒಂದು ವಾರಗಳಿಂದ ಸತತವಾಗಿ ಪರಿಶೀಲನೆ ಮಾಡ್ತಾ ಇತ್ತು, ತನಿಖೆ ಮಾಡ್ತಾ ಇತ್ತು. ಇವತ್ತು ಏಕಾಏಕಿ ಏನೋ ಒಂದು ರಾಜು ಕಪ್ನೂರ್ ಅಂದ್ರೆ ಏನು ತಲೆಮರೆಸ್ಕೊಂಡಿದ್ರು ರಾಜು ಕಪ್ನೂರು ಮತ್ತು ಅವ್ರ ಗ್ಯಾಂಗ್ ಇವತ್ತು ಬಂದು ಒಂದು ರೀತಿಯ ಸಿಐಡಿಗೆ ತನಿಖೆ ಅಂದ್ರೆ ನೋಟಿಸ್ ಕೊಟ್ಟಿತ್ತು ಹಿಂದೆ 6ನೇ ತಾರೀಕು ಸಿಐಡಿ. ಇವತ್ತು ಬಂದು ಒಂದು ರೀತಿಯ ತನಿಖೆ ಏನೋ ಒಂದು ಅಂದ್ರೆ ವಿಚಾರಣೆಗೆ ಹಾಜರಾಗಿರುವಂತದ್ದು. ಹಾಜರಾದ ಸಂದರ್ಭದಲ್ಲಿ ಏನು ಇವ್ರನ್ನ ಇವತ್ತು ಕಸ್ಟಡಿಗೆ ಅಂದ್ರೆ ಈಗ ಬಂಧನ ಮಾಡಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂಥದ್ದು. ಈಗ ನ್ಯಾಯಾಧೀಶರು ಏನೋ ಒಂದು ಸಿಐಡಿ ಅಂದ್ರೆ 5 ದಿನಗಳ ಕಾಲ ಸಿಐಡಿ ಕಸ್ಟಡಿಗೆ ಕೊಟ್ಟಿರುವಂತದ್ದು. ಹೀಗಾಗಿ ಇವತ್ತು 5 ದಿನ ಸಿಐಡಿ ಕಸ್ಟಡಿ ಕೊಟ್ಟಂತ ಸಂದರ್ಭದಲ್ಲಿ ಈಗ ಅವರು ಬೆಂಗಳೂರು ಕಡೆ ಇವತ್ತು ಕರೆದುಕೊಂಡು ಹೋಗ್ತಾರೆ ಹೆಚ್ಚಿನ ವಿಚಾರಣೆಗೆ ಸಿಐಡಿ ಏನೋ ಒಂದು ತಂಡ ಅನ್ನುವಂಥದ್ದು. ಹೀಗಾಗಿ ಒಂದು ರೀತಿಯ ಇದರ ಮೂಲಕ ಈಗಾಗಲೇ ಏನು ಇವತ್ತು ಆಪ್ತರು ಅಂಧರಾಗಿದ್ದಾರೆ, ಅಂದ್ರೆ ಕೊನೆಗೂ ಲಾಕ್ ಆಗಿದ್ದಾರೆ. ಇದು ಒಂದು ರೀತಿ ಎಲ್ಲೋ ಒಂದು ರೀತಿಯ ಸಚಿವ ಪ್ರಿಯಾಂಕ್ ಖರ್ಗೆ ಇವತ್ತು ತೊಳಕಾಕೊಂಡದ್ದು, ಈಗ ಸಂಕಷ್ಟಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಡೀಟೇಲ್ಸ್ಗಾಗಿ.